ಬಹಮನಿ ಸುಲ್ತಾನರ ಆಳ್ವಿಕೆಯ ಇತಿಹಾಸ ಹೊಂದಿರೋ ಬೀದರ್ ಕರ್ನಾಟಕದ ಕಿರೀಟ ಅಂತಾನೆ ಖ್ಯಾತಿ ಪಡೆದಿದೆ. ಈ ಜಿಲ್ಲೆಯಲ್ಲಿ ಬೀದರ್ ನಗರವನ್ನೇ ಒಳಗೊಂಡಿರುವ ಬೀದರ್ ಉತ್ತರ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರಗಳು ದಿಗ್ಗಜರ ಅಖಾಡಕ್ಕೆ ವೇದಿಕೆಯಾಗಿವೆ. ಹಾಗಾದರೆ ಇಲ್ಲಿನ ದಿಗ್ಗಜರು ಯಾರು, ಅವರ ಗೆಲುವಿನ ಲೆಕ್ಕಾಚಾರಗಳೇನು ಅಂತ ನೋಡೋಣ ಬನ್ನಿ. ಗುರುಪಾದಪ್ಪ ನಾಗಮಾರಪಳ್ಳಿ ಗೆಲ್ತಾರ ಮರಳಿ? ಬೀದರ್ ಉತ್ತರ ಯಾರ ಪರ ಮತದಾರ? ಕಾಂಗ್ರೆಸ್ನ ರಹೀಂ ಖಾನ್ ಮತ್ತೆ ಗೆಲ್ತಾರ ಎಲೆಕ್ಷನ್? ಎಸ್, ಬೀದರ್ ಜಿಲ್ಲೆಯಲ್ಲಿ ಈ ಬಾರಿ ಭಾರೀ ಕುತೂಹಲದ ಕ್ಷೇತ್ರ ಅಂದ್ರೆ ಬೀದರ್ ಉತ್ತರ. ಇಲ್ಲಿನ ಗೆಲ್ಲುವ ಕುದುರೆ ಗುರುಪಾದಪ್ಪ ನಾಗಮಾರಪಳ್ಳಿ. ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸಚಿವರಾಗಿ ಅಧಿಕಾರ ಅನುಭವಿಸಿದ್ದ ನಾಗಮಾರಪಳ್ಳಿ ಬಿಜೆಪಿ ಸೇರಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಧರ್ಮಸಿಂಗ್ ವಿರುದ್ಧ ಪರಾಭವ ಹೊಂದಿದ್ರು. ಯಡಿಯೂರಪ್ಪ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನಾಗಮಾರಪಳ್ಳಿ ಇದೀಗ ಕೆಜೆಪಿಯಿಂದ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಅಭ್ಯರ್ಥಿ. ಹಾಲಿ ಶಾಸಕ ಕಾಂಗ್ರೆಸ್ನ ರಹೀಂ ಖಾನ್ ಹಾಗೂ ನಾಗಮಾರಪಳ್ಳಿ ಜಿದ್ದಾಜಿದ್ದಿ ಜೋರಾಗಿದೆ. ಈ ಕ್ಷೇತ್ರದಲ್ಲಿ ಸಂಭವನೀಯ ಅಭ್ಯರ್ಥಿಗಳ ವಿವರ ಹೀಗಿದೆ. ಬೀದರ್ ಉತ್ತರ ಕ್ಷೇತ್ರದಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿ ಕೆಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಹಾಲಿ ಶಾಸಕ ರಹೀಂ ಖಾನ್ ಪ್ರಬಲ ಅಭ್ಯರ್ಥಿ. ಇನ್ನು ಮೊಹಮ್ಮದ್ ಸಲಾವುದ್ದೀನ್, ಶೇಖ್ ಹಾಜಿ ಮನಿಯಾರ್ ಹಾಗೂ ಶಿರೋಮಣಿ ಶ್ರೀಮಂಡಲ ಕೂಡ ಟಿಕೆಟ್ ಆಕಾಂಕ್ಷಿಗಳು. ಬಿಜೆಪಿಯಿಂದ ಎಂಎಲ್ಸಿ ಆಗಿರೋ ರಘುನಾಥ್ ಮಲ್ಕಾಪುರೆ ಅಭ್ಯರ್ಥಿಯಾಗೋ ಸಾಧ್ಯತೆಗಳಿವೆ. ಇನ್ನು ಕುಶಾಲ್ ರಾವ್ ಪಾಟೀಲ್ ಹಾಗೂ ಮಾಜಿ ಶಾಸಕ ರಮೇಶ್ ಕುಮಾರ್ ಪಾಂಡೆ ಕೂಡ ಕೇಸರಿ ಪಡೆಯ ಆಶೀರ್ವಾದಕ್ಕೆ ಕಾಯ್ದಿದ್ದಾರೆ. ಜೆಡಿಎಸ್ನಿಂದ ಜುಲ್ಫಿಕರ್ ಹಾಸ್ಮಿ ಹಾಗೂ ಡಾಕ್ಟರ್ ಅಮರ್ ಎರೋಳ್ಕರ್ ಅಭ್ಯರ್ಥಿ ಪಟ್ಟಿಯಲ್ಲಿದ್ರೆ ಬಿಎಸ್ಆರ್ನಿಂದ ಆಯಾಸ್ ಖಾನ್ ಸ್ಪರ್ಧಿಸೋ ಸಾಧ್ಯತೆ ಇದೆ. ಇದಿಷ್ಟು ಅಭ್ಯರ್ಥಿಗಳ ವಿವರ. ಕ್ಷೇತ್ರದಲ್ಲಿರೋ ಜಾತಿ ಲೆಕ್ಕಾಚಾರ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಲಿಂಗಾಯತ ಹಾಗೂ ಮುಸ್ಲಿಂ ಮತದಾರರು ಇಲ್ಲಿ ನಿರ್ಣಾಯಕವಾಗಿದ್ದು, ಅದೇ ಸಮುದಾಯದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಪಕ್ಷಗಳು ಲೆಕ್ಕಾಚಾರ ನಡೆಸಿವೆ. ಇದು ಬೀದರ ಉತ್ತರ ಕ್ಷೇತ್ರ. ಬೀದರ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಕೆಲವು ಭಾಗಗಳು ಈ ಒಂದು ಕ್ಷೇತ್ರದಲ್ಲಿ ಬರುತ್ತೆ. ಬಿಜೆಪಿ, ಕೆಜೆಪಿ ಮತ್ತು ಕಾಂಗ್ರೆಸ್ ಈ ಒಂದು ಮೂರು ಪಕ್ಷಗಳ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಬೀದರ್ ಉತ್ತರ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು 28% ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಇನ್ನು ಮುಸ್ಲಿಂ ಮತದಾರರು ಕೂಡ 22% ಯಾರ ಪರ ಬಟನ್ ಒತ್ತುತ್ತಾರೋ ಅವರಿಗೆ ಗೆಲುವು ಅನ್ನೋ ಲೆಕ್ಕಾಚಾರವಿದೆ. ಪರಿಶಿಷ್ಟ ಜಾತಿಯ 18% ಹಾಗೂ ಪರಿಶಿಷ್ಟ ಪಂಗಡದ 16% ಮತಗಳು ಯಾರ ಬುಟ್ಟಿಗೆ ಬೀಳುತ್ತವೋ ಅವರಿಗೆ ಬೋನಸ್ ಖಚಿತ. ಒಟ್ಟು 1,82,000 ಮತದಾರರಿದ್ದು, ಈ ಪೈಕಿ 95,000 ಪುರುಷರು ಹಾಗೂ 87,000 ಮಹಿಳೆಯರಿದ್ದಾರೆ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದು ಬೀದರ್ ನಗರವನ್ನು ಹೊರತುಪಡಿಸಿ ಹೊಸದಾಗಿ ರಚನೆಯಾದಂತಹ ಒಂದು ವಿಧಾನಸಭಾ ಕ್ಷೇತ್ರ ಇದಾಗಿದೆ. ಈ ಹಿಂದೆ ಈ ಕ್ಷೇತ್ರದಿಂದ ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಅವರು ಜೆಡಿಎಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈಗ ಇದೇ ಕ್ಷೇತ್ರದಲ್ಲಿ ಕೆಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಆಗಬೇಕಾಗಿದೆ. ಹೀಗಾಗಿ ಈ ಭಾಗದಲ್ಲಿ ಈಗಾಗಲೇ ಜೆಡಿಎಸ್ ಮತ್ತು ಕೆಜೆಪಿ ತನ್ನ ಪ್ರಚಾರ ಕಾರ್ಯ ಭರದಿಂದ ನಡೆಸುತ್ತಿದೆ. ಬೀದರ್ ದಕ್ಷಿಣ ಯಾರ ಗೆಲುವಿಗೆ ಕಂಕಣ? ಬಂಡೆಪ್ಪ ಖಾಶೆಂಪುರ್ ನಡೆಯುತ್ತಾ ಮತ್ತೆ ದರ್ಬಾರ್? ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಜೆಡಿಎಸ್ನದ್ದೇ ಪಾರುಪತ್ಯ. ಕುರುಬ ಸಮುದಾಯಕ್ಕೆ ಸೇರಿರೋ ಖಾಶೆಂಪುರ್ ದರ್ಬಾರಕ್ಕೆ ಈ ಬಾರಿಯಾದ್ರೂ ಕಡಿವಾಣ ಬೀಳುತ್ತಾ ಅನ್ನೋದು ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಕುರುಬರ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿರೋದು ಖಾಶೆಂಪುರ್ಗೆ ವರದಾನವಾಗಿದೆ. ಬೇರೆ ಬೇರೆ ಪಕ್ಷಗಳು ಕೂಡ ಈ ಬಾರಿ ಕ್ಷೇತ್ರದಲ್ಲಿ ಪ್ರಬಲ ಸ್ಪರ್ಧೆಗೆ ಸಜ್ಜಾಗಿವೆ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಂಡೆಪ್ಪ ಖಾಶೆಂಪುರ್ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಬಿಜೆಪಿಯಿಂದ ಬಾಬು ವಾಲಿ ಸ್ಪರ್ಧೆ ಖಚಿತ ಎನ್ನಲಾಗಿದೆ. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಮೀನಾಕ್ಷಿ ಸಂಗ್ರಾಮ, ಅಮೃತಾರಾವ್ ಚಿಮುಕೊಡ, ಮುರಳೀಧರ್ ಏಕ್ಲಾರ್ಕರ್ ಸೇರಿದಂತೆ 7-8 ಆಕಾಂಕ್ಷಿಗಳಿದ್ದು, ಹೈಕಮಾಂಡ್ ಆಶೀರ್ವಾದ ಯಾರಿಗಿದೆಯೋ ಗೊತ್ತಿಲ್ಲ. ಕೆಜೆಪಿಯಿಂದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಎಂಬವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದ್ದು, ಬಿಎಸ್ವೈ ಹಾಗೂ ನಾಗಮಾರಪಳ್ಳಿ ಪ್ರಭಾವದಲ್ಲಿ ಗೆದ್ದು ಬಂದ್ರೂ ಅಚ್ಚರಿಯಿಲ್ಲ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ 20% ಮತಗಳಿವೆ. ಇನ್ನು ಮುಸ್ಲಿಂ ಮತಗಳು 16%ಇದ್ರೆ, ಪರಿಶಿಷ್ಟ ಜಾತಿಯ 16% ಮತದಾರರಿದ್ದಾರೆ. ಕುರುಬರನ್ನ ಒಳಗೊಂಡ ಪರಿಶಿಷ್ಟ ಪಂಗಡದ 26% ಮತಗಳಿದ್ದು, ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 1,78,000 ಮತದಾರರಿದ್ದು, ಈ ಪೈಕಿ 93,000 ಪುರುಷ ಹಾಗೂ 85,000 ಮಹಿಳಾ ಮತದಾರರಿದ್ದಾರೆ. ಕುರುಬ ಸಮುದಾಯದ ಮತಗಳು ನಿರ್ಣಾಯಕವಾಗಿರೋದು ಅದೇ ಸಮುದಾಯಕ್ಕೆ ಸೇರಿರೋ ಬಂಡೆಪ್ಪ ಖಾಶೆಂಪುರ್ಗೆ ವರದಾನವಾಗಿದೆ.
ಇನ್ನು ಕಾಂಗ್ರೆಸ್ನಲ್ಲಿ ಧರ್ಮ್ ಸಿಂಗ್ ಆಶೀರ್ವಾದ ಇರೋ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಮೀನಾಕ್ಷಿ ಸಂಗ್ರಾಮ್ ಹೆಸರು ಪ್ರಬಲವಾಗಿ ಕೇಳಿ ಬಂದಿದೆ. ಇವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ ಮಹಿಳಾ ಮತದಾರರ ಆಶೀರ್ವಾದ ಕೂಡ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಒಟ್ಟಾರೆ ಬೀದರ್ ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರಗಳು ಜಿಲ್ಲೆಯಲ್ಲಿ ದಿಗ್ಗಜರ ಕ್ಷೇತ್ರಗಳಾಗಿದ್ದು ಭಾರೀ ಕುತೂಹಲ ಕೆರಳಿಸಿವೆ. ಮತದಾರ ಪ್ರಭುಗಳ ಆಶೀರ್ವಾದ ಯಾರಿಗೆ ಸಿಗುತ್ತೋ ಕಾದು ನೋಡಬೇಕು. ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೆಜೆಪಿ ಈಗಾಗಲೇ 4 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿ ಇನ್ನೂ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಯಾ ಪಕ್ಷಗಳು ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಂತೂ ಗ್ಯಾರಂಟಿ. ಹೀಗಾಗಿ ಮುಂದೆ ಯಾರು ಶಾಸಕರಾಗ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಬೀದರ್ನಿಂದ ಕ್ಯಾಮ್ರಾ ಪರ್ಸನ್ ಹನುಮನ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಬೀದರ್ ಜಿಲ್ಲೆಯ ಇನ್ನುಳಿದ 4 ಕ್ಷೇತ್ರಗಳಲ್ಲೂ ಅಚ್ಚರಿಯ ಹಣಾಹಣಿ ಇದೆ. ಅದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.